ಯಾರು ಪ್ರೋತ್ಸಾಹ ತಗೊಂಡಿದ್ದಾರೆ, ಯಾರು ಬದಲಿ ನಿವೇಶನ ತಗೊಂಡಿದ್ದಾರೆ ಅನ್ನೋದಕ್ಕೆ ಶ್ರೀಮಾನ್ ವಿಶ್ವನಾಥ್ ಅವರು ದೊಡ್ಡ ಪ್ರಮಾಣದಲ್ಲಿ ಮುಂದೆನೇ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅವ್ರ ಹೆಂಡತಿ ಶ್ರೀಮತಿ ಶಾಂತಮ್ಮನವ್ರಿಗೆ ದಟ್ಟಗಳ್ಳಿ ದೇವನೂರು 3ನೇ ಹಂತದಲ್ಲಿ ಸೈಟ್ ನಂಬರ್ 25 ಆಗಿದ್ದನ್ನು, ಅದು ಬ್ಯಾಕ್ ಸೈಡ್ ಇದ್ದದ್ದನ್ನು ಅದನ್ನು ಬದಲಾವಣೆ ಮಾಡಿ ಮೂಡ ಸಭೆಯಲ್ಲಿ ತಂದು ಅವರು ಅದನ್ನು 307 ಸೈಟ್ ನಂಬರ್ 300 ಆದೇಶ ಕೊಟ್ಟಿದ್ದಾರೆ. ಶಾಂತಮ್ಮನವ್ರಿಗೆ ದೇವನೂರು 3ನೇ ಹಂತದಲ್ಲಿ 25 ಸೈಟ್ ನಂಬರ್ ಮಂಜೂರಾಗಿತ್ತು. 525 ಅದು ಅಂದರೆ ಅದು 7555 ಹಾಕೊಳ್ಳಿ ಸರ್. ಸೈಟ್ ನಂಬರು ಅದಕ್ಕೆ ಅರ್ಜಿ ಕೊಟ್ಟು ಅವರು ಇಲ್ಲೇ ಇದೆ ಬೋರ್ಡ್ ತೀರ್ಮಾನ ಇಟ್ಟಿದ್ದೆ. ಸೈಟ್ ನಂಬರ್ 2525. ಇಲ್ಲ ಆಯ್ತು, ಇರಲಿ. ಅದು ಈಗ ಅಲರ್ಟ್ ಆಗಿರೋದು 60-40 ಈಗ ಅಲರ್ಟ್ ಆಗಿರೋದು ಯಾವ RTI ಇದೆ ನೋಡಿ, ಇಲ್ಲಿ ನೋಡಿ, ಈ RTI ಆಫೀಸ್ ಇದೆಲ್ಲ 55 RTI ಅದ್ರ ಪಕ್ಕದಲ್ಲಿ ಬರ್ತಕ್ಕಂಥ ತಗೊಂಡಿರೋದು. ಫ್ರೇಮ್ ಲೊಕೇಶನ್ ತಗೊಂಡಿರೋದು ಅವ್ರು ತಗೊಂಡಿರೋದು ಡೇಟು 17/2/2017 ತಗೊಂಡಿದ್ದಾರೆ. 307 ಅಲ್ಲೇ ಮೇನ್ ರೋಡ್ಗೆ ಎಲ್ಲ ದೇವನೂರು 3ನೇ ಹಂತದಿಂದ ಅದು ರೆಸಿಡೆನ್ಷಿಯಲ್ ಉದ್ದೇಶಕ್ಕೆ ತಗೊಂಡಿದ್ದಾರೆ. 307 ಇರ್ಬೋದು, ತಗೊಂಡಿರ್ತಾರೆ. ಆಯಿತಾ? ಅಲ್ಲಿ ಮೆಂಬರ್ ಇದ್ದವರು, ಆ ಟೈಮಲ್ಲಿ ಮೆಂಬರ್ ಇದ್ದವರು ಅಧ್ಯಕ್ಷರು ರಾಜೀವ್ ಇದ್ದರು, ಭರ್ತಿ ಬೇಗೌಡು, GT ದೇವೇಗೌಡರು ಮತ್ತು ಎಲ್ಲರೂ ಸದಸ್ಯರು ಕೂಡ ಇದ್ದಂಥ ಸಂದರ್ಭ ತಗೊಂಡಿದ್ದಾರೆ. ಇವರು ಹೇಳ್ತಕ್ಕಂಥ ಏನಾದರೂ ಕೂಡ ಆ ಒಬ್ಬ ಹಿರಿಯ ರಾಜಕಾರಣಿ ಅವರು ಈ ರೀತಿಯ ಕೀಳುಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಅವರಂಥ ರಾಜಕೀಯವಾಗಿ ದಿವಾಳಿ ಆಗಿರ್ತಕ್ಕಂಥವರು ಈ ರಾಜಕೀಯದ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಈಗ ಸಿದ್ದರಾಮಯ್ಯನವ್ರಿಗೂ ಮೋಡಕ್ಕೂ ಸಂಬಂಧ ಇಲ್ಲ. ಅವ್ರನ್ನ ಸಿದ್ದರಾಮಯ್ಯ ಗ್ಯಾಂಗ್ ಲೀಡ್ರು ಅಂತ ಹೇಳ್ತಕ್ಕಂಥದ್ದು. ಸಿದ್ದರಾಮಯ್ಯ ಈ ಒಂದು ದಲಿತರ ಭೂಮಿ ತಗೊಂಡ್ಬಿಟ್ಟಿದ್ದಾರೆ, ಅದು ಅತ್ಯಂತ ಕಾನೂನು ಬಾಹಿರ ಅಂತ ಹೇಳ್ತಕ್ಕಂಥದ್ದು. ದಲಿತರ ಭೂಮಿ ಅಲ್ಲ, ಜವರಾಮ್ ನಿಂಗಾ ಅನ್ನೋರು ಆಕ್ಷನ್ ತಗೊಂಡಿರ್ತಾರೆ ಜಮೀನಿನ ಆಕ್ಷನ್ ತಗೊಂಡು ಅದು ಆಕ್ಷನ್ ತಗೊಂಡು ಈ PTCL ಕೇಸು ಬರೋಕ್ಕಿಲ್ಲ. ಹಾಗಾಗಿ ಅದು ಕಾನೂನುಬದ್ಧ ತಗೊಂಡು 50-50 ಕೊಟ್ಟ ಮೇಲೆ ಇವ್ರು ಹೇಳ್ತೀವಿ. ಅವ್ರ ಇತಿಹಾಸ ನೋಡಿ ಸ್ವಾಮಿ. ಏನಾದರೂ ಕೂಡ 1978ರಲ್ಲಿ ಅವರು MLA ಆದರು, ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ರು, ಮಿನಿಸ್ಟ್ರು ಮಾಡ್ತು, ಮತ್ತು ಲೋಕಸಭಾ ಸದಸ್ಯರು ಮಾಡಿದ್ರು. ಅಂಥ ಒಂದು ಕಾಂಗ್ರೆಸ್ಗೆ